ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಆಸ್ಪತ್ರೆಯಲ್ಲಿ ಹೇಗಿದ್ದಾರೋ ಹಾಗೆ ಶ್ರೀಗಳು ಇದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ನಮಗೆ ನಿರೀಕ್ಷಿತ ಫಲಿತಾಂಶ ಸಿಗುತ್ತಿಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ಶ್ರೀಗಳ ದೇಹದಲ್ಲಿ 2.8 ಪ್ರೋಟೀನ್ ಅಂಶ ಇದೆ. ಶ್ರೀಗಳ ತಪಾಸಣೆ ಬಳಿಕ ಬಿಜಿಎಸ್ ವೈದ್ಯ ಡಾಕ್ಟರ್ ರವೀಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ಧಗಂಗಾ ಶ್ರೀಗಳು ಸ್ವಂತವಾಗಿ ಉಸಿರಾಟ ನಡೆಸುತ್ತಿದ್ದಾರೆ. ವೆಂಟಿಲೇಷನ್ ತೆಗೆದಿದ್ರು ಅವರೇ ಉಸಿರಾಟ ನಡೆಸುತ್ತಿದ್ದಾರೆ. ಶಸ್ತ್ರಚಿಕಿತ್ಸೆ ನಡೆದ 1 ತಿಂಗಳ ಬಳಿಕ ನಿರೀಕ್ಷಿಸಿದ ಫಲಿತಾಂಶ ಸಿಕ್ಕಿಲ್ಲ ನಮಗೆ ಅಂತ ಹೇಳಿದ್ದಾರೆ. ಮೆಡಿಕಲ್ ಸೈನ್ಸ್ ಪ್ರಕಾರ ಈಗಲೇ ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕಣ್ಣು ಹೆಚ್ಚಾಗಿ ಬಿಡೋದು, ಕೈಕಾಲು ಆಡಿಸೋದಕ್ಕೂ ಆಗುತ್ತಿಲ್ಲ ಶ್ರೀಗಳಿಗೆ. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತಿರೋ ಕಾರಣ ಉಸಿರಾಟದ ಸಮಸ್ಯೆ ಅವರಿಗೆ ಎದುರಾಗ್ತಾ ಇದೆ. ಶ್ರೀಗಳ ತಪಾಸಣೆ ಬಳಿಕ ಬಿಜಿಎಸ್ ವೈದ್ಯ ಡಾಕ್ಟರ್ ರವೀಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಯಾವ ತರ ಇದ್ರು ಅದೇ ತರ ಇದ್ದಾರೆ. ಈವನ್ ಸ್ವಲ್ಪ ಈಗ ವೆಂಟಿಲೇಟರ್ನ ಏನು ಆಕ್ಸಿಜನ್ ಅವರೇ ಉಸಿರಾಡೋದಕ್ಕೆ ಈಗ ವ್ಯವಸ್ಥೆ ಮಾಡಿದ್ರು. ಸ್ವಂತ ಉಸಿರಾಟ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಪೂರ್ತಿ ನಮ್ಗೇನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಕಣ್ ಬಿಡೋದು, ಕೈಕಾಲು ಇದು ಮಾಡೋದು, ಓಡಾಡೋದು, ಆ ಥರ ಒಂದು ರೆಸ್ಪಾನ್ಸ್ ಕಾಣ್ತಾ ಇಲ್ಲ. ಅಂದರೆ ಪ್ರೋಟೀನು ಈಗಲೂ 2.7 2.8 ಇದೆ. ಅದರಿಂದ ಎಕ್ಸ್ಪೆಕ್ಟೆಡ್ ನಾವೇನು ಅನ್ಕೊಂಡಿದ್ವಿ ಆ ಥರ ಇಲ್ಲ. ಬಟ್ ಆ ಥರ ಅಂದರೆ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗಿದೆ. ವೆಂಟಿಲೇಟರಿಂದನೂ ಈಗ ಸ್ವಲ್ಪ ಹೊತ್ತು ತೆಗೆದು ಸ್ವಂತ ಉಸಿರಾಡೋದಕ್ಕೆ ಇದು ಮಾಡಿದ್ವಿ, ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ಹೊಟ್ಟೆಲಿ ನೀರು ಸೇರ್ಕೊಳ್ಳೋದು ಮತ್ತು ಪ್ರೋಟೀನ್ ಅಂಶ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ 1 ಮಂತ್ ಆದಮೇಲೆ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ಅದು ಆಗ್ತಾ ಇಲ್ಲ. ಅದರಿಂದ ರಿಪೀಟೆಡ್ ಆಗಿ ಅದಲ್ಲಿ ನೀರು ಸೇರ್ಕೊಳ್ಳುತ್ತೆ, ಹೊಟ್ಟೆಲಿ ನೀರು ಸೇರ್ಕೊಳ್ಳುತ್ತೆ. ಅದರಿಂದ ಉಸಿರಾಡೋಕ್ಕೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲ, ಅವರ ಏಜ್ ಫ್ಯಾಕ್ಟರ್ ಇಸ್ ಎ ಪ್ರಾಬ್ಲಮ್. ಯಾಕೆಂದರೆ ಈಗ 112 ಇಯರ್ಸ್ ಅಂತಂದರೆ ಇದು ಯಾರು ನೋಡು ಇಲ್ಲ ಮಾಡು, ಇದನ್ನು ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ನಾವು ಯಾವುದೇ ರೀಸನ್ ಕೊಡೋಕೆ ಆಗೋದೇ ಇಲ್ಲ ಇದ್ರೆ. ಯಾಕೆಂದರೆ ಈವನ್ ನಾನು ವೆಂಟಿಲೇಟರ್ ವಿಭೂತಿ ಮಾಡ್ಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ ಅದನ್ನೆಲ್ಲ ಯಾವುದನ್ನು. ಅದರಿಂದ ಇಟ್ ಈಸ್ ಮೆಡಿಕಲ್ ಸೈನ್ಸ್ ಪ್ರಕಾರ ಹೇಳೋಕ್ಕಾಗಲ್ಲ. ಐ ಥಿಂಕ್ ಟೈಮ್ ಹ್ಯಾಸ್ ಟು ಓನ್ಲಿ ಗಿವ್ ದ ಆನ್ಸರ್ ಅಷ್ಟೇ.